ಏನೇನು ಆಗಬಹುದು, ಆ ಪ್ರೊಸೀಜರ್ ಹೇಗಿರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಆಲ್ರೆಡಿ ಕ್ಯಾಬಿನೆಟ್ ಸಭೆ ಆರಂಭವಾಗಿದೆ. ಸಿಎಂ ಅನುಪಸ್ಥಿತಿಯಲ್ಲಿ ಈಗ ಕ್ಯಾಬಿನೆಟ್ ಸಭೆ ಆರಂಭವಾಗಿರುವಂಥದ್ದು. ಯಾಕೆ ಸಿಎಂ ಅನುಪಸ್ಥಿತಿ ಅಂದ್ರೆ ಒನ್ಲೈನ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನ ಮಾಡಬೇಕಾದ್ರೆ ಅದು ಸಿದ್ದರಾಮಯ್ಯನವ್ರ ಮೇಲೆ ಬಹುದೊಡ್ಡ ಆರೋಪ ಬಂದಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಆ ಸಭೆಯಲ್ಲಿದ್ರೆ ಅದು ಯಾವುದೂ ಕೂಡ ವ್ಯಾಲಿಡ್ ಆಗೋದಿಲ್ಲ. ಈ ಹಿಂದೆ ನಾನು ಆಗ್ಲೇ ಹೇಳ್ತಾ ಇದ್ದೆ, 2010 ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇದ್ರು, ಕ್ಯಾಬಿನೆಟ್ ಸಭೆಯನ್ನ ಕೈಗೊಳ್ಳಲಾಗಿತ್ತು, ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು, ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಡ ಅಂತ. ಅವಾಗ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿತ್ತು, ಗರಂ ಆಗಿತ್ತು ಹೈಕೋರ್ಟ್. ನೀವೇ ಇರುವಂತ ಸಭೆಯಲ್ಲಿ ಅದೆಂಗೆ ನಿಮ್ಮ ಪರವಾಗಿ ಈಗ ಒಂದು ನಿರ್ಣಯವನ್ನ ಕೈಗೊಳ್ಳಲಾಯಿತು ಅನ್ನುವಂಥದ್ರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಸೊ ಹೀಗಾಗಿನೇ ಸಿದ್ದರಾಮಯ್ಯನವರು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಗೈರಾಗಿದ್ದಾರೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗ್ತಾ ಇದೆ. ನಂತರ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಾಗುತ್ತಂತೆ. ಪ್ರಾಸಿಕ್ಯೂಷನ್ ವಿರುದ್ಧ ನಿರ್ಣಯ ಕೈಗೊಳ್ಳಲಿಕ್ಕೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅವ್ರ ಪರವಾಗಿ ಈಗ ಆಲ್ರೆಡಿ ಎಲ್ಲ ಸಚಿವರು ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಇದನ್ನ ರಾಜ್ಯಪಾಲರ ಅಂಗಳಕ್ಕೆ ಹೋದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಹೇಗೆ ನೋಡ್ತಾರೆ, ಇದೇ ಸದ್ಯಕ್ಕೆ ಇರುವಂತ ಕುತೂಹಲ. ರಾಜ್ಯಪಾಲರ ಅಂಗಳದಲ್ಲಿದೆ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅಂದ್ರೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾದ್ ನೋಡೋಣ ರಾಜ್ಯಪಾಲರು ಯಾವ ರೀತಿಯಾದಂತ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ. ಇದೊಂದು ರೀತಿಯಾದಂತ ಸಂದಿಗ್ಧ ಪರಿಸ್ಥಿತಿ. ಸಿಎಂ ಅನುಪಸ್ಥಿತಿಯಲ್ಲಿ ಈಗ ಆಲ್ರೆಡಿ ಕ್ಯಾಬಿನೆಟ್ ಸಭೆ ಆರಂಭವಾಗಿದೆ. ಉಪಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಕ್ಯಾಬಿನೆಟ್ ಮೀಟಿಂಗ್ ಇದು. ಈ ಸಂದರ್ಭದಲ್ಲಿ ಸಿಎಂ ಪರವಾಗಿ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಯಾವುದೇ ರೀತಿಯಾದಂತ ಅನುಮತಿಯನ್ನ ಕೊಡಬಾರದು ಅಂತ ಸಿಎಂ ಅನುಪಸ್ಥಿತಿಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಅನ್ನುವಂಥದ್ದು ಅವರಿಗೆ ಸಂಕಷ್ಟವನ್ನ ತಂದಿಡುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅವ್ರ ಪರವಾಗಿ ಸಚಿವರು ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡುವಂತ ಸಾಧ್ಯತೆ ಇದೆ, ಯಾವ ರೀತಿಯಾಗಿ ನಿರ್ಣಯವನ್ನ ಕೈಗೊಳ್ತಾರೆ ಸಂಪುಟ ಸಭೆಯಲ್ಲಿ ಅಂತ? ಯಾವ ರೀತಿಯಾಗಿ ನಿರ್ಣಯವನ್ನು ಕೈಗೊಳ್ತಾರೆ ಅಂದರೆ ಭಾಳ ಮುಖ್ಯವಾಗಿ 3 ನಿರ್ಣಯಗಳನ್ನ ಪಾಸ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈ ಒಂದು ಸಚಿವ ಸಂಪುಟದ ಸಹೋದ್ಯೋಗಿಗಳು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ನಂಬರ್ 1 ಅಂದರೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶೋಕಾಸ್ ನೋಟಿಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೇ ಒಂದು ರೀತಿ ಆರೋಪಿಯನ್ನಾಗಿ ಬಿಂಬಿಸಿ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲದೇ ಇದ್ದರೂ ಕೂಡ ಇದು ಎಲ್ಲೋ ಒಂದು ಕಡೆಗೆ ಅವರನ್ನು ಆರೋಪಿಯನ್ನಾಗಿ ಬಿಂಬಿಸಿರ್ತಕ್ಕಂಥದ್ದು ಎಷ್ಟು ಸರಿ? ರಾಜ್ಯದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ವಿರುದ್ಧ ಈ ರೀತಿಯಾದಂಥ ಶೋಕಾಸ್ ನೋಟಿಸನ್ನು ವಾಪಸ್ ಪಡೆಯಬೇಕು ಅನ್ನುವಂಥ ನಿಟ್ಟಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಅನ್ನುವಂಥ ಒಂದು ನಿರ್ಣಯವನ್ನು ಒಂದು ಪಾಸ್ ಮಾಡುವಂಥದ್ದು. ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ವಿರುದ್ಧ ಅಂದರೆ ಯಾವುದೇ ರೀತಿಯಾದಂಥ ಆಧಾರ ರಹಿತವಾದಂಥ ಒಂದು ಆರೋಪಗಳು ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎಸ್ಪೆಷಲಿ ಯಾವುದೇ ರೀತಿಯಾದಂಥ ಸೂಕ್ತ ದಾಖಲೆಗಳು ಇಲ್ಲದೇ ಇರತಕ್ಕಂಥ ಒಂದು ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಯಾವುದೇ ರೀತಿಯಾದಂಥ ಪ್ರಾಸಿಕ್ಯೂಷನ್ಗೆ ಅಂದರೆ ತನಿಖೆಗೆ ಅನುಮತಿಯನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ರಾಜ್ಯಪಾಲರಿಗೆ ಮತ್ತೊಂದು ಮನವಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಲ್ಲಿ ಮತ್ತೊಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು. ನಂಬರ್ 3 ಅಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಒತ್ತಾಯವನ್ನು ಮಾಡಿ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿರ್ತಕ್ಕಂಥ TJ ಅಬ್ರಾಮ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಅಂಥದ್ದೊಂದು ನಿರ್ಣಯವನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಈ ಸಂಬಂಧವಾಗಿ ಸುದೀರ್ಘವಾಗಿ 2 ಗಂಟೆಗಳ ಕಾಲ ನಡೆದಂಥ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಸರ್, ನಾವು ನಿಮ್ಮೊಂದಿಗಿದ್ದೀವಿ, ನೀವು ಯಾವುದೇ ರೀತಿಯಾಗಿ ಧೃತಿಗೆಡಬೇಡಿ, ಕಾನೂನು ಹೋರಾಟವೇ ಸೂಕ್ತ ಇದಕ್ಕೆ ಅನ್ನುವಂಥ ನಿಟ್ಟಲ್ಲಿ ಕೆಲ ಹಿರಿಯ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಅಭಯವನ್ನು ನೀಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನನ್ನ ಪರವಾಗಿದೆ, ರಾಜ್ಯಪಾಲರು ತೆಗೆದುಕೊಳ್ಳುವಂಥ ಒಂದು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಅಥವಾ ರಾಜ್ಯಪಾಲರು ರಾಜ್ಯ ಸರ್ಕಾರದ ವಿರುದ್ಧ ಒಂದು ವೇಳೆ ಏನಾದರೂ ವಿರುದ್ಧವಾಗಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕಾನೂನು ಹೋರಾಟವನ್ನು ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಕಡೆಗೆ ನನ್ನ ಪರವಾಗಿ ನಿಂತಿದೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನೀವೆಲ್ಲರೂ ಕೂಡ ನನ್ನ ಪರವಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಕೆಲವೊಂದು ಕಡೆಗೆ ರಾಜ್ಯ ಸರ್ಕಾರ ಇದೀಗ ರಾಜಭವನದ ವಿರುದ್ಧ ಸಂಘರ್ಷಕ್ಕೆ ಇಳಿಯೋದಕ್ಕೆ ಮುಂದಾಗಿ ತಿಮ್ಮೇಗೌಡ್ರೆ, ನಾವು ನೋಡ್ತಾ ಇದ್ವಲ್ಲ ಮೊನ್ನೆಯಿಂದಲೂ ಕೂಡ ಕಾಂಗ್ರೆಸ್ನ ಸಚಿವರುಗಳು ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇದ್ರು. ಅಂದ್ರೆ
ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿರುವಂಥ ಸರ್ಕಾರ ಮತ್ತು ಅಲ್ಲಿರುವಂಥ ರಾಜ್ಯಪಾಲರ ನಡುವೆ ಇರುವಂಥ ಸಂಘರ್ಷ, ತಮಿಳುನಾಡಿನಲ್ಲೂ ಕೂಡ ಅಲ್ಲಿನ ಸರ್ಕಾರ ಮತ್ತು ರಾಜ್ಯಪಾಲರು, ಕೇರಳದಲ್ಲೂ ಕೂಡ ಅಲ್ಲಿನ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ನಡೀತಾ ಇರುವಂಥ ಸಂಘರ್ಷಗಳನ್ನು ಮುನ್ನೆಲೆಗೆ ತಂದು ಎಲ್ಲೆಲ್ಲಿ ಬಿಜೆಪಿ ಏತರ ಸರ್ಕಾರಗಳಿದ್ದಾವೆ ಅಲ್ಲಿ ರಾಜ್ಯಪಾಲರ ಇಂಟರ್ಫಿಯನ್ಸ್ ಮುಖಾಂತರ ಆ ಒಂದು ಸರ್ಕಾರವನ್ನ ತಲ್ಲಣಗೊಳಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು. ಸುದ್ದಿಗೋಷ್ಠಿಯನ್ನ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಮುಂದಾಗಿದ್ದಾರೆ ಸಚಿವರುಗಳು. ಆಲ್ರೆಡಿ ಆರೋಪವನ್ನು ಮಾಡಿದ್ದಾರೆ ಪೃಥ್ವಿರಾಜ್. ನೋಡಿ, ನಿನ್ನೆ ಅಷ್ಟೇ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ರು. ಅಂದರೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಅದರಲ್ಲೂ ಬಿಜೆಪಿ ದುರ್ಬಳಕೆ ಮಾಡ್ಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಅಂತ. ಕೇಜ್ರಿವಾಲ್, ಮತ್ತೊಂದು ಕಡೆಯಾಗಿ ಪಶ್ಚಿಮ ಬಂಗಾಳದ ಉದಾಹರಣೆ, ಮಧ್ಯಪ್ರದೇಶ, ಈ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಕೊಂಡು ಬಂದರು. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ರಾಜ್ಯಪಾಲರ ಮೇಲೆ ಒತ್ತಡವನ್ನು ಹಾಕಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡುವಂಥದ್ದು, ಮತ್ತೊಂದು ಕಡೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿಸುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಇಂಥದ್ದೊಂದು ಗಂಭೀರವಾದಂಥ ಆರೋಪವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯಪಾಲರ ವಿರುದ್ಧ ಆರೋಪವನ್ನು ಮಾಡುವಂಥದ್ದು ಕಾಂಗ್ರೆಸ್ ಅಂದರೆ ಮಾಡಿರುವಂಥದ್ದು ಇದೇನು ಹೊಸ್ತೇನಲ್ಲ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಏನು ರಾಜ್ಯಪಾಲರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಯಾವ ರೀತಿಯಾಗಿ ಮುಂದಿನ ನಡೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳುವಂಥ ನಿಟ್ಟಲ್ಲಿ ಇವತ್ತು ಏನು ಈಗಷ್ಟೇ ಆರಂಭವಾಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ಯಾವ ರೀತಿಯಾಗಿ ಅಂದರೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡೇ ಕಾನೂನು ಹೋರಾಟವನ್ನು ಮಾಡುವಂಥದ್ದ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಇಲ್ಲಿ ಎದುರಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಹೀಗಾಗಿ ಯಾಕಂತ ಹೇಳಿದ್ರೆ ಏನು ಕೇಜ್ರಿವಾಲ್ ಈ ರೀತಿಯಾಗಿ ಬೇರೆ ಬೇರೆ ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿಯಾದಂಥ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅವರು ಅಧಿಕಾರದಲ್ಲಿ ಇದ್ದುಕೊಂಡೇ ಕಾನೂನು ಹೋರಾಟವನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸೊ ಹೀಗಾಗಿ ಹೈಕಮಾಂಡು ಕೂಡ ಎಲ್ಲ ಒಂದು ಕಡೆಯಾಗಿ ನನ್ನ ಪರವಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಈಗ ಕೆಲ ಸಚಿವರಿಗೂ ಕೂಡ ಆತ್ಮಸ್ಥೈರ್ಯವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಕೆಲ ಸಚಿವರು ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕಾನೂನು ಹೋರಾಟವನ್ನು ಮಾಡಿ ಈ ಒಂದು ಪ್ರಕರಣದಿಂದ ಸಿಎಂನ ಹೊರ ತರಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಲ ಸಚಿವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತ ಒಂದು ಮೇಜರ್ ಡೆವಲಪ್ಮೆಂಟ್ ಇದು ಸಾಕಷ್ಟು ತಲ್ಲಣವನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರನೇ ಸಚಿವರುಗಳು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯಲಿರುವಂಥದ್ದು.